ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್. ತಲೆಬುರುಡೆ ಕುರಿತು ಅತಿ ದೊಡ್ಡ ಸ್ಫೋಟಕ ಸುದ್ದಿ. ತಲೆಬುರುಡೆ ರಹಸ್ಯ ಭೇದಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬ್ರೇಕಿಂಗ್. ತಲೆಬುರುಡೆ ಕುರಿತು ಅತಿ ದೊಡ್ಡ ಸ್ಫೋಟಕ ಸುದ್ದಿ. ತಲೆಬುರುಡೆ ರಹಸ್ಯ ಭೇದಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ಏನದು ತಲೆಬುರುಡೆ ರಹಸ್ಯ? ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು. ನೋಡಿ, ಕಹಾನಿ ಮೇ ಟ್ವಿಸ್ಟ್ ಇದು. ಆ ತಲೆಬುರುಡೆಯನ್ನ ತಂದುಕೊಟ್ಟ ವ್ಯಕ್ತಿ ಹೇಳಿದ್ದೇನು, ಇಲ್ಲಿ ಆಗಿದ್ದೇನು, 24 ವರ್ಷದ ಯುವತಿ ಮಹಿಳೆಯ ತಲೆಬುರುಡೆ ಅಂತ ಹೇಳಿದ್ದ. ಆದರೆ ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇದೆ. ತಲೆಬುರುಡೆ ರಹಸ್ಯ ಭೇದಿಸಿದೆಯಂತೆ ಎಸ್ಐಟಿ ತಂಡ. ಪುರುಷನದ್ದು ಅನ್ನುವಂಥದ್ದಷ್ಟೇ ಅಲ್ಲ, ಇನ್ನೂ ಒಂದು ಸ್ಫೋಟಕ ವಿಚಾರ ಇದೆ ವೀಕ್ಷಕರೇ, ಹೇಳ್ತಾ ಹೋಗ್ತೀವಿ. ಇದು ಪುರುಷನದ್ದು ಅನ್ನುವಂಥ ವಿಚಾರ ಈಗ ಖಾತ್ರಿ ಆಗ್ತಾ ಇದೆ. ಪೊಲೀಸರಿಗೆ ತಲೆಬುರುಡೆ ತಂದುಕೊಟ್ಟಿದ್ದ ಮುಸುಕುದಾರಿ 100 ಶವ ಹೂತಿರುವುದಾಗಿ ಹೇಳಿದ್ದ. ತಲೆಬುರುಡೆ ಕೊಟ್ಟು ಧರ್ಮಸ್ಥಳದಲ್ಲಿ ಶವ ಹೂತಿರುವುದಾಗಿ ಈತ ಹೇಳಿಕೆಯನ್ನು ಕೊಟ್ಟಿದ್ದ. ಜುಲೈ 11ನೇ ತಾರೀಕು ಬೆಳ್ತಂಗಡಿ ಠಾಣೆಗೆ ತಲೆಬುರುಡೆಯನ್ನು ತಂದುಕೊಟ್ಟಿದ್ದ. ಅವತ್ತೇ ಕೋರ್ಟಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದ. ಆ ತಲೆಬುರುಡೆಯನ್ನ ಆಧರಿಸಿ ಎಸ್ಐಟಿ ತಂಡ ತನಿಖೆಗೆ ಇಳಿದಿತ್ತು. ನೋಡಿ, 30 ವರ್ಷ ಹಳೆಯದು. ಇದೀಗ ಆ ತಲೆಬುರುಡೆ 30 ವರ್ಷ ಹಳೆಯದು, ಪ್ಲಸ್ ಪುರುಷನದ್ದು ಅಂತ ವರದಿ ಬಂದಿದೆಯಂತೆ. 2 ವಿಚಾರಗಳು ಮೇಜರ್ ಟ್ವಿಸ್ಟ್. ಒಂದು 30 ವರ್ಷ ಹಳೆಯದು, ಇನ್ನೊಂದು ಪುರುಷನದ್ದು ಅಂತ ಹೇಳಿ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈ ಕೇಸ್ ಇನ್ವೆಸ್ಟಿಗೇಷನ್ ವೇ ಏನಿದೆ, ಇದು ಯಾವ ಹಂತದಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಇವನ್ ನಿಮಗೆ ಈ ವಿಚಾರದಲ್ಲಿ ಕ್ರೈಮ್ ರಿಪೋರ್ಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ. ಹಲವು ಕೇಸ್ಗಳನ್ನ ನೀವು ನೋಡಿದ್ದೀರಿ, ಸ್ಟಡಿ ಮಾಡಿದ್ದೀರಿ. ಈ ಕೇಸ್ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಇದು ಈ ರೀತಿ ಹೋಗ್ತಾ ಇರೋದು ಸೂಕ್ತವಾ? ಏನ್ ನಡೀತಾ ಇದೆ ಅಂತ ನಾಗೇಂದ್ರ ಬಾಬು? ಶ್ರೀಪಾದ್, ನೋಡಿ, ಇವತ್ತು ಎಸ್ಐಟಿ ತಂಡದಲ್ಲಿರುವಂತಹ ಹಲವು ಅಧಿಕಾರಿಗಳು ಈ ಹಿಂದೆ ಕೂಡ ಅನೇಕ ಎಸ್ಐಟಿ ತಂಡಗಳಲ್ಲಿ ಅವರಿದ್ರು. ಅವರ ಕಾರ್ಯಕ್ಷಮತೆ ಬಗ್ಗೆ ನಾನು ಖುದ್ದು ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ವರದಿಯನ್ನ ಮಾಡಿದ್ದೆ. ಅದರಲ್ಲೂ ಪ್ರಮುಖವಾಗಿ ಪ್ರಣಮ್ ಮೊಹಂತಿ ಅವರಾಗಿರ್ಬೋದು, MN ಅನುಚೇತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ದಕ್ಷ ಅಧಿಕಾರಿಗಳಂತ ಗುರುತಿಸಿಕೊಂಡಿದ್ದಾರೆ. ಅದರಲ್ಲಿ ಅನುಚೇತ್ ಅವರು ಈ ಹಿಂದೆ ಗೌರಿ ಲಂಕೇಶ್ ಕೇಸಲ್ಲಿ ಅವರ ಕಾರ್ಯಕ್ಷಮತೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಗೌರಿ ಲಂಕೇಶ್ ಪ್ರಕರಣ ಪತ್ತೆ ಹಚ್ಚೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು BK ಸಿಂಗ್ ಮತ್ತು ಅನುಚೇತ್ ಅವರ ತಂಡ, ಅವರ ನೇತೃತ್ವದ ತಂಡ. ಆದ್ರೆ ಅವತ್ತಿನ ಎಸ್ಐಟಿ ತಂಡದ ಕಾರ್ಯಕ್ಷಮತೆಗೂ ಇವತ್ತಿನ ಎಸ್ಐಟಿ ತಂಡದ ಕಾರ್ಯಕ್ಷಮತೆ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಎಸ್ಐಟಿ ತನಿಖಾ ತಂಡ ಈಗ ಒಂದು ರೀತಿಯಲ್ಲಿ ತನಿಖೆ ಮಾಡ್ತಾ ಇರುವಂತಹ ಹಾದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ನೋಡಿ, ಆ ಅನುಮಾನಗಳು ಏನಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಮಚ್ಚನ್ನ ತೆಗೆದುಕೊಂಡು ಹೋಗಿ ಒಂದು ಬುರುಡೆಗೆ ಹೊಡೆದು ಅದನ್ನ ತಗೊಂಡು ಹೋಗಿ ವಿಡಿಯೋವನ್ನ ಮಾಡಿಕೊಂಡು ವಿಡಿಯೋ ಸಮೇತವಾಗಿ ನಮ್ಮ ಬಳಿ ಸಾಕ್ಷಿ ಇದೆ, ಈ ಸಾಕ್ಷಿ ಇದೆ, ಇದೇ ರೀತಿಯಾಗಿ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಆ ಮುಸುಕುದಾರಿ ವ್ಯಕ್ತಿ ಹೇಳಿಕೊಂಡು ಹೋಗಿ ಅಲ್ಲಿ ದೂರನ್ನ ಕೊಡ್ತಾರೆ. ಕೋರ್ಟ್ ನಲ್ಲಿ ಒಂದು ಸಾಕ್ಷಿಯನ್ನ ಕೂಡ ಹೇಳ್ತಾರೆ. ಆ ಬಳಿಕ ಎಸ್ಐಟಿ ಟೀಮ್ ಫಾರ್ಮೇಶನ್ ಆಗುತ್ತೆ. ಎಸ್ಐಟಿ ತನಿಖಾ ತಂಡ ಫೀಲ್ಡ್ ಇಳಿಯುತ್ತೆ. ಎಸ್ಐಟಿ ತನಿಖಾ ತಂಡ ಫೀಲ್ಡ್ ಇಳಿತಾ ಇದ್ದಂತೆ ಆ ತಲೆ ಬುರುಡೆಯನ್ನ ವಶಕ್ಕೆ ಪಡೆದುಕೊಂಡು ಒಂದು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅದನ್ನ ಪರೀಕ್ಷೆಗೊಳಪಡಿಸಿ ನಮಗೆ ರಿಪೋರ್ಟ್ ಕೊಡಿ ಅಂತೇಳಿ. ಅಲ್ಲಿಂದ ಒಂದು ರಿಪೋರ್ಟ್ ಬರುತ್ತೆ. ಸಾಲದು ಅನ್ನುವಂತೆ ಮತ್ತೊಂದು ಬೆಂಗಳೂರಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆಗೂ ಕೂಡ ಅದನ್ನ ಕಳಿಸ್ಕೊಡ್ತಾರೆ. ಅಲ್ಲಿಂದಲೂ ಕೂಡ ರಿಪೋರ್ಟ್ ಬರುತ್ತೆ. 2 ರಿಪೋರ್ಟ್ಗಳಲ್ಲೂ ಕೂಡ ಒಂದೇ ಉತ್ತರ ಇರುತ್ತೆ. ಇದು ಮಹಿಳೆಯ ಬುರುಡೆ ಅಲ್ಲ, ಪುರುಷನ ಬುರುಡೆ. ಜೊತೆಗೆ ಇದು 30 ವರ್ಷ ಹಿಂದೆ ಮೃತಪಟ್ಟಿರುವಂತಹ ಒಬ್ಬ ವ್ಯಕ್ತಿಯ ಬುರುಡೆ ಅಂತೇಳಿ ಆ ರಿಪೋರ್ಟ್ ನಲ್ಲಿ 2 ರಿಪೋರ್ಟ್ ನಲ್ಲಿ ಕೂಡ ಒಂದೇ ಉತ್ತರವನ್ನ ಇರೋದನ್ನ ಗಮನಿಸುವಂತ ಎಸ್ಐಟಿ ತನಿಖಾ ತಂಡ ಆ ರಿಪೋರ್ಟ್ ಅನ್ನ ಕೈನಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದೆ, ಇಟ್ಕೊಂಡು ಆ ರಿಪೋರ್ಟ್ ನ
ಪ್ರಮುಖವಾಗಿ ಆ ಒಂದು ಆಯಾಮದಲ್ಲಿ ತನಿಖೆ ನಡೀಬೇಕಾಗಿತ್ತು. ಇಲ್ಲಿಯವರೆಗೂ ಕೂಡ ಎಸ್ಐಟಿ ತನಿಖಾ ತಂಡ ಕೇವಲ ಉತ್ಖನನ ಕಾರ್ಯದಲ್ಲಿ ತೊಡಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಲಿಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ. ಧರ್ಮಸ್ಥಳಕ್ಕೆ ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಹೋಗಿದ್ರು, ಎಷ್ಟು ಜನ ಮಿಸ್ಸಿಂಗ್ ಆಗಿದ್ರು ಅಂತೇಳಿ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತದೆ. ಇದು ವೇ ಆಫ್ ದ ಇನ್ವೆಸ್ಟಿಗೇಷನ್ ಆಲ್ಸೋ. ಆದ್ರೆ ಇದರ ಜೊತೆಗೆ ಈ ತಲೆ ಬುರುಡೆ ಸಿಕ್ಕಿದ್ದು ಯಾವ ಜಾಗದಲ್ಲಿ, ಅದನ್ನ ಯಾಕೆ ಇನ್ನು ಗುರುತಿಸಿಲ್ಲ? ಎಸ್ಐಟಿ ತನಿಖಾ ತಂಡ ಯಾಕೆ ಆ ಒಂದು ಜಾಗಕ್ಕೆ ಹೋಗಿ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಿಲ್ಲ? ಯಾಕೆ ಇನ್ನು ತಲೆಬುರುಡೆ ಮಾತ್ರ ಪತ್ತೆಯಾಗಿದೆ? ತಲೆಬುರುಡೆಯ ಜೊತೆಲಿ ಇನ್ನುಳಿದಂತಹ ದೇಹದ ಇನ್ನಿತರ ಮೊಳೆ ಭಾಗಗಳು ಯಾಕೆ ಪತ್ತೆ ಹಚ್ಚುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇಲ್ಲ? ಹಾಗಾಗಿ ಈ ಎಲ್ಲಾ ಅನುಮಾನಗಳು ಇವತ್ತು ಎಸ್ಐಟಿ ಮೇಲೆ ಮೂಡ್ತಾ ಇದೆ, ಎಸ್ಐಟಿ ತನಿಖೆಯ ಮೇಲೆ ಮೂಡ್ತಾ ಇದೆ. 13 ಪಾಯಿಂಟ್ ಅನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಆ ತಲೆಬುರುಡೆ ಸಿಕ್ಕಂತ ಜಾಗವನ್ನ ಪಾಯಿಂಟ್ ಮಾಡಬೇಕಾಗಿತ್ತು. ಅಲ್ಲಿಗೆ ಆ ಮುಸುಕುದಾರನ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಮಾಡಿದ್ರೆ ಇನ್ನೊಂದಷ್ಟು ಸುಳಿವುಗಳು ಸಿಗ್ತಾ ಇತ್ತು. ಆದ್ರೆ ಆ ಒಂದು ಕೆಲಸಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಇವತ್ತು ಆ ಜಾಗಕ್ಕೆ ಯಾಕೆ ಹೋಗಿಲ್ಲ? ಆ ಒಂದು ಜಾಗವನ್ನ ಗುರುತಿಸಿ ಅಲ್ಲಿ ಕೂಡ ಒಂದು ಪಟ್ಟಿಯನ್ನ ಹಾಕಿ ಅಲ್ಲೊಂದು ಪಾಯಿಂಟ್ ಅನ್ನ ಮಾಡಿ ಅಲ್ಲೂ ಕೂಡ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ನಿಯೋಜನೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಹೀಗಾಗಿ ಹಲವು ಅನುಮಾನಗಳು ಉಟ್ಕೊಳ್ತಾ ಇದ್ದು ಎಸ್ಐಟಿಯೇ ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್, ತಲೆಬುರುಡೆ ಕುರಿತು ಅತಿ ದೊಡ್ಡ ಸ್ಫೋಟಕ ಸುದ್ದಿ. ತಲೆಬುರುಡೆ ರಹಸ್ಯ ಭೇದಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬ್ರೇಕಿಂಗ್, ತಲೆಬುರುಡೆ ಕುರಿತು ಅತಿ ದೊಡ್ಡ ಸ್ಫೋಟಕ ಸುದ್ದಿ. ತಲೆಬುರುಡೆ ರಹಸ್ಯ ಭೇದಿಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ಏನದು ತಲೆಬುರುಡೆ ರಹಸ್ಯ? ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು. ನೋಡಿ, ಕಹಾನಿ ಮೇ ಟ್ವಿಸ್ಟ್ ಇದು. ಆ ತಲೆಬುರುಡೆಯನ್ನ ತಂದುಕೊಟ್ಟ ವ್ಯಕ್ತಿ ಹೇಳಿದ್ದೇನು, ಇಲ್ಲಿ ಆಗಿದ್ದೇನು, 24 ವರ್ಷದ ಯುವತಿ ಮಹಿಳೆಯ ತಲೆಬುರುಡೆ ಅಂತ ಹೇಳಿದ್ದ. ಆದರೆ ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇದೆ. ತಲೆಬುರುಡೆ ರಹಸ್ಯ ಭೇದಿಸಿದೆಯಂತೆ ಎಸ್ಐಟಿ ತಂಡ. ಪುರುಷನದ್ದು ಅನ್ನುವಂಥದ್ದಷ್ಟೇ ಅಲ್ಲ, ಇನ್ನೂ ಒಂದು ಸ್ಫೋಟಕ ವಿಚಾರ ಇದೆ ವೀಕ್ಷಕರೇ, ಹೇಳ್ತಾ ಹೋಗ್ತೀವಿ. ಇದು ಪುರುಷನದ್ದು ಅನ್ನುವಂಥ ವಿಚಾರ ಈಗ ಖಾತ್ರಿ ಆಗ್ತಾ ಇದೆ. ಪೊಲೀಸರಿಗೆ ತಲೆಬುರುಡೆ ತಂದುಕೊಟ್ಟಿದ್ದ ಮುಸುಕುದಾರಿ 100 ಶವ ಹೂತಿರುವುದಾಗಿ ಹೇಳಿದ್ದ. ತಲೆಬುರುಡೆ ಕೊಟ್ಟು ಧರ್ಮಸ್ಥಳದಲ್ಲಿ ಶವ ಹೂತಿರುವುದಾಗಿ ಈತ ಹೇಳಿಕೆಯನ್ನು ಕೊಟ್ಟಿದ್ದ. ಜುಲೈ 11ನೇ ತಾರೀಕು ಬೆಳ್ತಂಗಡಿ ಠಾಣೆಗೆ ತಲೆಬುರುಡೆಯನ್ನು ತಂದುಕೊಟ್ಟಿದ್ದ. ಅವತ್ತೇ ಕೋರ್ಟಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದ. ಆ ತಲೆಬುರುಡೆಯನ್ನ ಆಧರಿಸಿ ಎಸ್ಐಟಿ ತಂಡ ತನಿಖೆಗೆ ಇಳಿದಿತ್ತು. ನೋಡಿ, 30 ವರ್ಷ ಹಳೆಯದು. ಇದೀಗ ಆ ತಲೆಬುರುಡೆ 30 ವರ್ಷ ಹಳೆಯದು, ಪ್ಲಸ್ ಪುರುಷನದ್ದು ಅಂತ ವರದಿ ಬಂದಿದೆಯಂತೆ. 2 ವಿಚಾರಗಳು ಮೇಜರ್ ಟ್ವಿಸ್ಟ್. ಒಂದು 30 ವರ್ಷ ಹಳೆಯದು, ಇನ್ನೊಂದು ಪುರುಷನದ್ದು ಅಂತ ಹೇಳಿ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈ ಕೇಸ್ ಇನ್ವೆಸ್ಟಿಗೇಷನ್ ವೇ ಏನಿದೆ, ಇದು ಯಾವ ಹಂತದಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಇವನ್ ನಿಮಗೆ ಈ ವಿಚಾರದಲ್ಲಿ ಕ್ರೈಮ್ ರಿಪೋರ್ಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ, ಹಲವು ಕೇಸ್ಗಳನ್ನ ನೀವು ನೋಡಿದ್ದೀರಿ, ಸ್ಟಡಿ ಮಾಡಿದ್ದೀರಿ. ಈ ಕೇಸ್ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಇದು ಈ ರೀತಿ ಹೋಗ್ತಾ ಇರೋದು ಸೂಕ್ತವಾ? ಏನ್ ನಡೀತಾ ಇದೆ ಅಂತ ನಾಗೇಂದ್ರ ಬಾಬು? ಶ್ರೀಪಾದ್, ನೋಡಿ, ಇವತ್ತು ಎಸ್ಐಟಿ ತಂಡದಲ್ಲಿರುವಂತಹ ಹಲವು ಅಧಿಕಾರಿಗಳು ಈ ಹಿಂದೆ ಕೂಡ ಅನೇಕ ಎಸ್ಐಟಿ ತಂಡಗಳಲ್ಲಿ ಅವರಿದ್ರು. ಅವರ ಕಾರ್ಯಕ್ಷಮತೆ ಬಗ್ಗೆ ನಾನು ಖುದ್ದು ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ವರದಿಯನ್ನ ಮಾಡಿದ್ದೆ. ಅದರಲ್ಲೂ ಪ್ರಮುಖವಾಗಿ ಪ್ರಣಮ್ ಮೊಹಂತಿ ಅವರಾಗಿರ್ಬೋದು, MN ಅನುಚೇತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ದಕ್ಷ ಅಧಿಕಾರಿಗಳಂತ ಗುರುತಿಸಿಕೊಂಡಿದ್ದಾರೆ. ಅದರಲ್ಲಿ ಅನುಚೇತ್ ಅವರು ಈ ಹಿಂದೆ ಗೌರಿ ಲಂಕೇಶ್ ಕೇಸಲ್ಲಿ ಅವರ ಕಾರ್ಯಕ್ಷಮತೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಗೌರಿ ಲಂಕೇಶ್ ಪ್ರಕರಣ ಪತ್ತೆ ಹಚ್ಚೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು BK ಸಿಂಗ್ ಮತ್ತು ಅನುಚೇತ್ ಅವರ ತಂಡ, ಅವರ ನೇತೃತ್ವದ ತಂಡ. ಆದ್ರೆ ಅವತ್ತಿನ ಎಸ್ಐಟಿ ತಂಡದ ಕಾರ್ಯಕ್ಷಮತೆಗೂ ಇವತ್ತಿನ ಎಸ್ಐಟಿ ತಂಡದ ಕಾರ್ಯಕ್ಷಮತೆ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಎಸ್ಐಟಿ ತನಿಖಾ ತಂಡ ಈಗ ಒಂದು ರೀತಿಯಲ್ಲಿ ತನಿಖೆ ಮಾಡ್ತಾ ಇರುವಂತಹ ಹಾದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ನೋಡಿ, ಆ ಅನುಮಾನಗಳು ಏನಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ,
ಪ್ರಮುಖವಾಗಿ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಮಚ್ಚನ್ನ ತೆಗೆದುಕೊಂಡು ಹೋಗಿ ಒಂದು ಬುರುಡೆಗೆ ಹೊಡೆದು ಅದನ್ನ ತಗೊಂಡು ಹೋಗಿ ವಿಡಿಯೋವನ್ನ ಮಾಡಿಕೊಂಡು ವಿಡಿಯೋ ಸಮೇತವಾಗಿ ನಮ್ಮ ಬಳಿ ಸಾಕ್ಷಿ ಇದೆ, ಈ ಸಾಕ್ಷಿ ಇದೆ, ಇದೇ ರೀತಿಯಾಗಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಆ ಮುಸುಕುದಾರಿ ವ್ಯಕ್ತಿ ಹೇಳಿಕೊಂಡು ಹೋಗಿ ಅಲ್ಲಿ ದೂರನ್ನ ಕೊಡ್ತಾರೆ. ಕೋರ್ಟ್ ನಲ್ಲಿ ಒಂದು ಸಾಕ್ಷಿಯನ್ನ ಕೂಡ ಹೇಳ್ತಾರೆ. ಆ ಬಳಿಕ ಎಸ್ಐಟಿ ಟೀಮ್ ಫಾರ್ಮೇಶನ್ ಆಗುತ್ತೆ. ಎಸ್ಐಟಿ ತನಿಖಾ ತಂಡ ಫೀಲ್ಡ್ ಗಿಳಿಯುತ್ತೆ. ಎಸ್ಐಟಿ ತನಿಖಾ ತಂಡ ಫೀಲ್ಡ್ ಗಿಳಿತಾ ಇದ್ದಂತೆ ಆ ತಲೆ ಬುರುಡೆಯನ್ನ ವಶಕ್ಕೆ ಪಡೆದುಕೊಂಡು ಒಂದು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅದನ್ನ ಪರೀಕ್ಷೆಗೊಳಪಡಿಸಿ ನಮಗೆ ರಿಪೋರ್ಟ್ ಕೊಡಿ ಅಂತೇಳಿ. ಅಲ್ಲಿಂದ ಒಂದು ರಿಪೋರ್ಟ್ ಬರುತ್ತೆ. ಸಾಲದು ಅನ್ನುವಂತೆ ಮತ್ತೊಂದು ಬೆಂಗಳೂರಲ್ಲಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆಗೂ ಕೂಡ ಅದನ್ನ ಕಳಿಸ್ಕೊಡ್ತಾರೆ. ಅಲ್ಲಿಂದಲೂ ಕೂಡ ರಿಪೋರ್ಟ್ ಬರುತ್ತೆ. ಎರಡೂ ರಿಪೋರ್ಟ್ಗಳಲ್ಲೂ ಕೂಡ ಒಂದೇ ಉತ್ತರ ಇರುತ್ತೆ. ಇದು ಮಹಿಳೆಯ ಬುರುಡೆ ಅಲ್ಲ, ಪುರುಷನ ಬುರುಡೆ. ಜೊತೆಗೆ ಇದು 30 ವರ್ಷ ಹಿಂದೆ ಮೃತಪಟ್ಟಿರುವಂತಹ ಒಬ್ಬ ವ್ಯಕ್ತಿಯ ಬುರುಡೆ ಅಂತೇಳಿ ಆ ರಿಪೋರ್ಟ್ ನಲ್ಲಿ, ಎರಡೂ ರಿಪೋರ್ಟ್ ನಲ್ಲಿ ಕೂಡ ಒಂದೇ ಉತ್ತರವನ್ನ ಇರೋದನ್ನ ಗಮನಿಸುವಂತ ಎಸ್ಐಟಿ ತನಿಖಾ ತಂಡ ಆ ರಿಪೋರ್ಟ್ ಅನ್ನ ಕೈನಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದೆ, ಇಟ್ಕೊಂಡು ಆ ರಿಪೋರ್ಟ್ ನ ಪ್ರಮುಖವಾಗಿ ಆ ಒಂದು ಆಯಾಮದಲ್ಲಿ ತನಿಖೆ ನಡೀಬೇಕಾಗಿತ್ತು. ಇಲ್ಲಿಯವರೆಗೂ ಕೂಡ ಎಸ್ಐಟಿ ತನಿಖಾ ತಂಡ ಕೇವಲ ಉತ್ಖನನ ಕಾರ್ಯದಲ್ಲಿ ತೊಡಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಲಿಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ. ಧರ್ಮಸ್ಥಳಕ್ಕೆ ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಹೋಗಿದ್ರು, ಎಷ್ಟು ಜನ ಮಿಸ್ಸಿಂಗ್ ಆಗಿದ್ರು ಅಂತೇಳಿ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತದೆ. ಇದು ವೇ ಆಫ್ ದ ಇನ್ವೆಸ್ಟಿಗೇಷನ್ ಆಲ್ಸೋ. ಆದ್ರೆ ಇದರ ಜೊತೆಗೆ ಈ ತಲೆ ಬುರುಡೆ ಸಿಕ್ಕಿದ್ದು ಯಾವ ಜಾಗದಲ್ಲಿ, ಅದನ್ನ ಯಾಕೆ ಇನ್ನು ಗುರುತಿಸಿಲ್ಲ? ಎಸ್ಐಟಿ ತನಿಖಾ ತಂಡ ಯಾಕೆ ಆ ಒಂದು ಜಾಗಕ್ಕೆ ಹೋಗಿ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಿಲ್ಲ? ಯಾಕೆ ಇನ್ನು ತಲೆ ಬುರುಡೆ ಮಾತ್ರ ಪತ್ತೆಯಾಗಿದೆ? ತಲೆ ಬುರುಡೆಯ ಜೊತೆಲಿ ಇನ್ನುಳಿದಂತಹ ದೇಹದ ಇನ್ನಿತರ ಮೊಳೆ ಭಾಗಗಳು ಯಾಕೆ ಪತ್ತೆ ಹಚ್ಚುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಾ ಇಲ್ಲ? ಹಾಗಾಗಿ ಈ ಎಲ್ಲಾ ಅನುಮಾನಗಳು ಇವತ್ತು ಎಸ್ಐಟಿ ಮೇಲೆ ಮೂಡ್ತಾ ಇದೆ, ಎಸ್ಐಟಿ ತನಿಖೆಯ ಮೇಲೆ ಮೂಡ್ತಾ ಇದೆ. 13 ಪಾಯಿಂಟ್ ಅನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಆ ತಲೆ ಬುರುಡೆ ಸಿಕ್ಕಂತ ಜಾಗವನ್ನ ಪಾಯಿಂಟ್ ಮಾಡಬೇಕಾಗಿತ್ತು. ಅಲ್ಲಿಗೆ ಆ ಮುಸುಕುದಾರನ ಕರೆದುಕೊಂಡು ಹೋಗಿ ಅಲ್ಲಿ ಉತ್ಖನನ ಮಾಡಿದ್ರೆ ಇನ್ನೊಂದಷ್ಟು ಸುಳಿವುಗಳು ಸಿಗ್ತಾ ಇತ್ತು. ಆದ್ರೆ ಆ ಒಂದು ಕೆಲಸಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಇವತ್ತು ಆ ಜಾಗಕ್ಕೆ ಯಾಕೆ ಹೋಗಿಲ್ಲ? ಆ ಒಂದು ಜಾಗವನ್ನ ಗುರುತಿಸಿ ಅಲ್ಲಿ ಕೂಡ ಒಂದು ಪಟ್ಟಿಯನ್ನು ಹಾಕಿ ಅಲ್ಲೊಂದು ಪಾಯಿಂಟ್ ಅನ್ನ ಮಾಡಿ ಅಲ್ಲೂ ಕೂಡ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ನಿಯೋಜನೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಹೀಗಾಗಿ ಹಲವು ಅನುಮಾನಗಳು ಉಟ್ಕೊಳ್ತಾ ಇದ್ದು ಎಸ್ಐಟಿಯೇ ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಈಗ